ಅಯೋಧ್ಯೆಯಲ್ಲಿ ಕರುನಾಡಿನ ರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ. ಮೈಸೂರು ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವ ರಾಮನ ಮೂರ್ತಿಯನ್ನ ಫೈನಲಿ ಆಯ್ಕೆ ಮಾಡಿದ್ದಾರೆ. ವಿಸ್ತಾರ ನ್ಯೂಸ್ಗೆ ಶಿಲ್ಪಿ ಅರುಣ್ ಯೋಗಿರಾಜ್ ಎಕ್ಸ್ಕ್ಲೂಸಿವ್ ಆಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಮ ಮಂದಿರದಲ್ಲಿ ನಾನು ಕೆತ್ತಿರುವ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ. ಬಹಳ ಖುಷಿ ನನಗೆ. ಇದು ನನ್ನ ತಂದೆ ತಾಯಿ ಮಾಡಿದ ಪುಣ್ಯದ ಫಲ. ಕೃಷ್ಣ ಶಿಲೆಯ 51 ಇಂಚು ಎತ್ತರದ ಧನುರ್ಧಾರಿ ರೂಪದ ಬಾಲರಾಮನ ವಿಗ್ರಹ ಅದು. ಸುಮಾರು 150ರಿಂದ 200 ಕೆಜಿ ತೂಕ ತೂಗುತ್ತೆ ರಾಮನ ಮೂರ್ತಿ. ರಾಮನ ಮೇಲೆ ಸೂರ್ಯ ಕಿರಣ ಬೀಳುವಂತೆ ದೇಗುಲದ ವಿನ್ಯಾಸ ಮಾಡಲಾಗಿದೆ. ರಾಮನ ಮೂರ್ತಿಯ ಮೇಲೆ ನೇರವಾಗಿ ಸೂರ್ಯನ ಕಿರಣ ಬೀಳಬೇಕು, ಆ ರೀತಿ ಈ ದೇವಾಲಯದ ವಿನ್ಯಾಸ ಮಾಡಿದ್ದಾರೆ. ನಾನು ಮೂರ್ತಿ ಕೆತ್ತಿಲ್ಲ, ರಾಮಲಲ್ಲ ನನ್ನಿಂದ ಕೆತ್ತಿಸಿದ್ದಾನೆ. ವಿಸ್ತಾರ ನ್ಯೂಸ್ಗೆ ಶಿಲ್ಪಿ ಅರುಣ್ ಯೋಗಿರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಪ್ರತಿನಿಧಿ ರಂಗಸ್ವಾಮಿ ಅರುಣ್ ಯೋಗಿರಾಜ್ ಅವರನ್ನೇ ಮಾತಾಡಿಸಿದ್ದಾರೆ, ನೋಡ್ಕೊ ಬನ್ನಿ. ದೇಶಾದ್ಯಂತ ಅಯೋಧ್ಯೆ ರಾಮ ಮಂದಿರದ ಲೋಕಾರ್ಪಣೆಗೆ ಜನ ಕಾತುರದಿಂದ ಕಾಯ್ತಿದ್ದಾರೆ. ಆ ರಾಮಲಲ್ಲಾನ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗುವಂತಹ ರಾಮಲಲ್ಲಾನ ಮೂರ್ತಿಯನ್ನ ಕೆತ್ತಿದವರು ಕರ್ನಾಟಕದವರು, ಅದರಲ್ಲೂ ಮೈಸೂರಿನವರು ಅನ್ನುವಂತಹದ್ದು ಹೆಮ್ಮೆಯ ವಿಚಾರ. ನಮ್ಮ ಜೊತೆಗೆ ಕಲಾವಿದ ಅರುಣ್ ಯೋಗಿರಾಜ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಈ ಅವಕಾಶ ಸಿಕ್ಕಿದ್ದಕ್ಕಾಗಿ ನೀವು ಎಷ್ಟರ ಮಟ್ಟಿಗೆ ಸರ್ಕಾರವನ್ನ ಸ್ಮರಿಸ್ತೀರಿ? ಈ ಒಂದು ಅವಕಾಶ ಸಿಕ್ಕಿದ್ದು ನಮ್ಮ ಬಾಳಿನ ದೊಡ್ಡ ಪುಣ್ಯ ಅಂತ ಹೇಳಲಿಕ್ಕೆ ಇಷ್ಟ ಬಯಸ್ತೀನಿ. ಜೊತೆಗೆ ಇದನ್ನ ಸೆಲೆಕ್ಟ್ ಮಾಡಿದಂತಹ ರಾಮ ಮಂದಿರ ಟ್ರಸ್ಟ್ ಮೆಂಬರ್ಸ್ ಇರ್ಬೋದು, ಮತ್ತೆ ಕನ್ಸ್ಟ್ರಕ್ಷನ್ ಕಮಿಟಿ ಚೇರ್ಮನ್ ಅವ್ರು ಇರ್ಬೋದು, ಮತ್ತೆ ಕಲ್ಚರ್ ಮಿನಿಸ್ಟ್ರಿಯಿಂದ ಇರ್ಬೋದು, ಅವ್ರಿಗೆಲ್ಲರಿಗೂ ಈ ಮುಖಾಂತರ ಧನ್ಯವಾದ ಹೇಳಲಿಕ್ಕೆ ಇಷ್ಟ ಬಯಸ್ತೀನಿ. ಜೊತೆಗೆ ಇದೊಂದು ಪುಣ್ಯ ನಮ್ಮ ತಂದೆ ತಾಯಿಯಂದಿರು ಮಾಡಿದ ಪುಣ್ಯ ನನಗೆ ಸಿಕ್ಕಿರ್ಬೋದು ಅಂತ ಹೇಳಲಿಕ್ಕೆ ಇಷ್ಟ ಬಯಸ್ತೀನಿ. ಒಟ್ಟು ಆ ಪ್ರಕ್ರಿಯೆ ಹೇಗಿತ್ತು ಸರ್? ಅಂದ್ರೆ ಕಲಾವಿದರನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ. ಇದಕ್ಕೆ ಅವರು ಒಂದು ಕಮಿಟಿನ ರೆಡಿ ಮಾಡಿರ್ತಾರೆ. ಕಲಾವಿದರದ್ದು ಕಮಿಟಿ ಒಂದು ಇರುತ್ತೆ. ಅಂದ್ರೆ ಈ ಟ್ರಸ್ಟ್ ಮೆಂಬರ್ಸ್, ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಮೆಂಬರ್ಸ್ ಇರ್ತಾರೆ. ಜೊತೆಗೆ ಇದು ಕಲ್ಚರ್ ಮಿನಿಸ್ಟ್ರಿಯಿಂದನೂ ಒಂದು ಸರ್ಟನ್ ಮೆಂಬರ್ಸ್ ಇರ್ತಾರೆ. IGNCA ಅಂತ ಒಂದು ಇಂದಿರಾ ಗಾಂಧಿ ನ್ಯಾಷನಲ್ ಆರ್ಟ್ ಒಂದು ಕಮಿಟಿ ಚೇರ್ಮನ್ ಅವರು, ಮತ್ತೆ ಕನ್ಸ್ಟ್ರಕ್ಷನ್ ಕಮಿಟಿ ಚೇರ್ಮನ್, ಈ ರೀತಿ ಪ್ರತಿಯೊಬ್ಬರು ಇರ್ತಾರೆ. ಜೊತೆಗೆ ಬೇರೆ ಬೇರೆ ರಾಜ್ಯಗಳ ಕಲಾವಿದರುಗಳು ಇರ್ತಾರೆ. ಎಲ್ಲರೂ ಅವರವರು ಮಾಡಿರುವಂಥ ಕೆಲಸಗಳದ್ದು ಒಂದು PPTಯನ್ನು ಕೊಡಬೇಕಾಗಿರುತ್ತೆ. ಜೊತೆಗೆ ಪ್ರತಿಯೊಂದು ಒಬ್ಬರ ಬಗ್ಗೆನೂ ಒಂದು ಮಾಹಿತಿ ಎಲ್ಲರ ಹತ್ರ ಇರುತ್ತೆ ಅಲ್ಲಿ. ಈ ನಿಟ್ಟಿನಲ್ಲಿ ನಾನು ಮಾಡಿರೋ ಹಿಂದೆ ಏನೇನು ವರ್ಕ್ ಮಾಡಿದ್ದೆ ಅದನ್ನೆಲ್ಲನೂ ಒಂದು ಪ್ರೆಸೆಂಟೇಷನ್ ಕೊಟ್ಟಿದ್ದೆ. ಸೊ ನಾವು ಲಾಸ್ಟ್ ಮೀಟಿಂಗಲ್ಲಿ ಒಂದು 6-7 ಜನ ಕಲಾವಿದರು ಉಳ್ಕೊಂಡಿದ್ವಿ. ಕೊನೆ ಅದರಲ್ಲಿ 3 ಜನ ಫೈನಲೈಸ್ ಮಾಡ್ತಾ ಇದ್ದಾರೆ. ನಾನು ಒಬ್ಬ ಆಗಿರ್ತೀನಿ. ಜೊತೆಗೆ ನಾನೇ ಯಂಗೆಸ್ಟ್ ಸಹ. ಇನ್ನಿಬ್ರು ನಮ್ಮ GL ಭಟ್ ಇರ್ಬೋದು, ಮತ್ತು ಸತ್ಯನಾರಾಯಣ ಪಾಂಡೆ ಎಲ್ಲ 60+ ಇಯರ್ಸ್ ಇದ್ದಾರೆ. ನಾನು 40+. ನಾನೇ ಯಂಗೆಸ್ಟ್ ಅಂತಲೇ ಹೇಳ್ಬೋದು. ಎರಡೂ ಕೈಯಿಂದ ಬಾಚಿ ಚಪ್ಕೊಂಡು ಎಷ್ಟಾಗದಷ್ಟು ಪ್ರಯತ್ನ ಮಾಡಿದ್ದೀನಿ. ದೇಶಕ್ಕೆ ಲಲ್ಲನ ತೋರಿಸೋ ಒಂದು ಪ್ರಯತ್ನ ಮಾಡಿದ್ದೀನಿ. ನೀವು ಕೆತ್ತಿರುವಂತಹ ಮೂರ್ತಿ ಅದನ್ನ ಯಾವ ರೀತಿಯಲ್ಲಿ ಆಯ್ಕೆ ಮಾಡ್ತಾರೆ ಸರ್? ಈಗ ನಮಗೆ ಮೊದಲೇ 2 ಕಂಡೀಷನ್ಸ್ ಇರುತ್ತೆ. 5 ವರ್ಷದ ಬಾಲಕನ ರೀತಿಯಲ್ಲಿ ರಾಮನ ಮೂರ್ತಿ ನಿರ್ಮಾಣ ಆಗಬೇಕು ಅಂತ ಒಂದು ಕಂಡೀಷನ್ ಇರುತ್ತೆ. ಅವರು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಂದರೆ ತುಂಬ ಬೇಸಿಕ್ ಅಂದರೆ ನಮಗೆ ಅವರು ಮಗು ರೀತಿ ಕಾಣಬೇಕು. ಕಲ್ಲಿನಲ್ಲಿ ಮಗು ರೀತಿನೂ ಕಾಣಬೇಕು. ಮತ್ತು ನಮ್ಮ ಅಲಂಕಾರಗಳು, ಈ ಥರ ಒಂದು ಅಲಂಕಾರಗಳು ಮಾಡಿದಾಗ ಮಗು ರೀತಿ ತೋರಿಸೋದು ಭಾಳ ಕಷ್ಟ. ಈಗ ನೋಡಿ, ಮಗು ಒಂದು ಕುಳಿತಿರೋದು ಅಥವಾ ಅದು ಆಟ ಆಡೋ ಒಂದು ಭಂಗಿಲ್ ಮಾಡೋದು ಈಸಿ. ಅದು ಕೂತಿರುತ್ತೆ, ಅದು ನೋಡೋಕ್ಕೂ ಗೊತ್ತಾಗ್ಬಿಡುತ್ತೆ ಮಗು ಅಂತ. ಬಟ್ ಬಿಲ್ಲು ಬಾಣ ಹಿಡಿದು ನಿಂತಿರೋ ಹಾಗೆ ಮತ್ತು ನಮ್ಮ ಟ್ರೆಡಿಷನಲ್ ಅಲಂಕಾರಗಳ ಸಮೇತ ಒಂದು ಕಲ್ಲಿನಲ್ಲಿ ಒಂದು ಬಾಲರೂಪ ತೋರಿಸೋದು ಸ್ವಲ್ಪ ಚಾಲೆಂಜಿಂಗು. ಜೊತೆಗೆ ನಮ್ಗೆ ಯಾರಿಗೂ ಇದು ನೋಡಿ ಅಭ್ಯಾಸ ಇಲ್ಲ. ರಾಮನ ಬಾಲರೂಪ ನಾವು ನೋಡಿ ಅಭ್ಯಾಸ ಇಲ್ಲ ನಮಗೆ. ಅವರು ತರುಣ ರೂಪದಲ್ಲೇ ಮತ್ತು ಅವರು ನಾರ್ಮಲ್ ನಮ್ಮ ವಯಸ್ಕರ ರೂಪದಲ್ಲೇ ನಾವು ರಾಮನ ನೋಡಿರೋದು. ದಂಪತಿ ಸಮೇತ ಇರ್ಬೋದು, ಅಥವಾ ಸೀತಾ, ಲಕ್ಷ್ಮಣ, ಹನುಮಂತರ ಜೊತೆ ಇರ್ಬೋದು. ಈ ಒಂದು ಬಾಲರೂಪದಲ್ಲಿ ತೋರಿಸೋದು ಬಹಳ ಚಾಲೆಂಜಿಂಗ್ ಆಗಿತ್ತು ನಮಗೆ. ಅದು ಬಾಲರೂಪದಲ್ಲೂ ಇರಬೇಕು, ಬಾಲಕನಾಗೂ ಇರಬೇಕು, ಅದರ ಬಾಲಕನಲ್ಲಿ ರಾಮನು ಕಾಣಬೇಕು. ಈ ಒಂದು ಹುಡುಕಾಟದಲ್ಲಿ ನಾವು ಒಂದು 6 ತಿಂಗಳು ಸತತವಾಗಿ ಪ್ರಯತ್ನ ಪಟ್ಟಿದ್ದೀವಿ. ಆ ಮೂರ್ತಿಯ ಒಟ್ಟು ಎತ್ತರ ಇರ್ಬೋದು ಅಥವಾ ಅದ್ರ ವಿಸ್ತೀರ್ಣ ಇರ್ಬೋದು, ಅದು ನೋಡ್ಲಿಕ್ಕೆ ಯಾವ ರೀತಿ ಇದೆ ಅಂತ ಅನ್ನೋದು, ಅದರ ಒಟ್ಟು ಅದು ನೋಡ್ಲಿಕ್ಕೆ ಹೇಗೆ ಕಾಣುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಎಲ್ರಿಗೂ ಇದ್ದೇ ಇದೆ. ಪಾದದಿಂದ ಹಣೆ ತನಕ 51 ಇಂಚು. ಅದು ಕಾರಣ ರಾಮನವಮಿ ದಿವಸ ಸೂರ್ಯನ ಕಿರಣ ಅವರ ಹಣೆ ಮೇಲೆ ಬೀಳುತ್ತೆ ಅಂತ ಪ್ರತಿಯೊಂದು ಕ್ಯಾಲ್ಕುಲೇಷನ್ ಮೇಲೆ ಬೇಸ್ಮೆಂಟಿಂದ ಅದನ್ನು ತಗೊಂಡ್ಬಂದಿರ್ತಾರೆ. ಅದು 51 ಇಂಚ್ ಮಾಡಬೇಕು ಅಂತ ಹೇಳಿದ್ದಾರೆ. 5 ವರ್ಷದ ಬಾಲಕನ ರೀತಿ ಇದೆ. ಇದರ ಜೊತೆಗೆ ಇನ್ನೇನು ಆ್ಯಡ್ ಮಾಡಿದ್ದೀವಿ ಅಂದರೆ ಒಂದು ಪ್ರಭಾವಳಿಯನ್ನು ಆ್ಯಡ್ ಮಾಡಿದ್ದೀವಿ ನಾವು. ಪ್ರಭಾವಳಿ ನಮ್ಗೆಲ್ಲರೂ ಗೊತ್ತಿರೋಂಗೆ 1000 ವರ್ಷವಾದರೂ ಏನಾಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕೈಗಳಿಗೆ ಸಪೋರ್ಟ್ ಆಗೂ ಇರಬೇಕು. ಒಂದು ಅಲಂಕಾರಿಕವಾಗಿ ನಾವೊಂದು ಪ್ರಭಾವಳಿಯನ್ನು ನಮ್ಮ ದಕ್ಷಿಣ ಭಾರತದಲ್ಲಿ ಮಾಡೋ ರೀತಿ ನಾವೊಂದು ತಗೊಂಡಿದ್ದೀವಿ. ಪ್ರಭಾವಳಿ ಸಮೇತ ಇದು ಸುಮಾರು ಒಂದು 8 ಅಡಿ ತನಕ ಬರುತ್ತೆ.
ಅಗಲ ಬಂದು 3 ಅಡಿ ಅಗಲ ಬರುತ್ತೆ. ಇದರಲ್ಲಿ ನಾವು ಭಾರತದ ಎಲ್ಲ ಶೈಲಿಗಳ ಬಗ್ಗೆ ಒಂದು ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನಮ್ಮ ದಕ್ಷಿಣ ಭಾರತದ ಹೊಯ್ಸಳ ಶೈಲಿ ಅಲಂಕಾರಗಳಿರ್ಬೋದು, ಮತ್ತು ನಮ್ಮ ಒಡಿಸ್ಸಾ ಸ್ಟೈಲ್ ಸ್ವಲ್ಪ ಇರ್ಬೋದು, ಮತ್ತು ಉತ್ತರ ಭಾರತದಲ್ಲಿ ಕನೆಕ್ಟ್ ಮಾಡೋ ಹಾಗೆ. ಇದಿಷ್ಟು ಅರುಣ್ ಯೋಗಿರಾಜ್ ಅವರ ಮಾತು. ಒಟ್ಟಾರೆಯಾಗಿ ಶ್ರೀರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕಾಗಿ 3 ಮೂರ್ತಿಗಳನ್ನು ಕೆತ್ತನೆ ಮಾಡಲಾಗಿದೆ. ಆ 3 ಮೂರ್ತಿಗಳ ಪೈಕಿ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರುವ ಮೂರ್ತಿ ಕೂಡ ಒಂದಾಗಿದೆ. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆಗೆ ರಂಗಸ್ವಾಮಿ, ವಿಸ್ತಾರ ನ್ಯೂಸ್, ಮೈಸೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.